ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ? ಯುವ ಕ್ರಾಂತಿ ಕಾರ್ಯಕ್ರಮದಲ್ಲಿ ಗಲಾಟೆ ಹೈಡ್ರಾಮಾ ಆಗಿ ಹೋಗಿದೆ. ಯುವ ಘಟಕ ಪದಾಧಿಕಾರಿ ಪದಗ್ರಹಣದ ಸಂದರ್ಭದಲ್ಲಿ ಭಾರಿ ಗಲಾಟೆಯಾಗಿದೆ. ಸಚಿವರ ಎದುರೇ ಕೈ ನಾಯಕರು ತಳ್ಳಾಟ ನೂಕಾಟ ಮಾಡಿದ್ದಾರೆ. ಹಾಲಿ ಯುವ ಘಟಕದ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ, ಮಾಜಿ ಅಧ್ಯಕ್ಷ ನಿಖಿಲ್ ಕೊಂಡಜ್ಜಿ ಬಣದ ಮಧ್ಯೆ ಗಲಾಟೆ ಆಗಿದೆ. ಸ್ಟೇಜ್ ಮೇಲೆಯೇ ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿತ್ತು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾರಿ ತಳ್ಳಾಟ ನೂಕಾಟ ನಡೆದಿದೆ. ಮಾಜಿ ಅಧ್ಯಕ್ಷರನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಆಕ್ರೋಶ ವ್ಯಕ್ತ ಆಯಿತು. ವೇದಿಕೆಗೆ ಕರೆಯದೆ ಅವಮಾನಿಸಿದ್ದಾರೆ ಅಂತ ಗಲಾಟೆಯನ್ನ ಮಾಡಿದ್ರು. ಎಸ್ ಮಲ್ಲಿಕಾರ್ಜುನ, ರಾಹುಲ್ ಜಾರಕಿಹೊಳಿ ಎದುರೇ ಫೈಟ್ ಮಾಡಿದ್ದಾರೆ. ಪೊಲೀಸರ ಮಧ್ಯಸ್ಥಿಕೆಯ ಬಳಿಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತು. ಸಚಿವರ ಎದುರೇ ಈ ರೀತಿಯಾಗಿ ಭಾರಿ ಹೈಡ್ರಾಮಾ ಆಗೋಗಿದೆ. ಸಚಿವರ ಎದುರೇ ಕೈ ನಾಯಕರು ತಳ್ಳಾಟ ನೂಕಾಟವನ್ನ ಮಾಡಿದ್ದಾರೆ. ಹಾಲಿ ಯುವ ಘಟಕದ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ಹಾಗೂ ಮಾಜಿ ಅಧ್ಯಕ್ಷ ನಿಖಿಲ್ ಕೊಂಡಜ್ಜಿ ಬಣದ ಮಧ್ಯೆ ಗಲಾಟೆಯಾಗಿರೋದು. ಯುವ ಘಟಕ ಪದಾಧಿಕಾರಿ ಪದಗ್ರಹಣದ ಸಂದರ್ಭದಲ್ಲಿ ಭಾರಿ ಗಲಾಟೆಯಾಗಿದೆ. ಸಚಿವರ ಎದುರೇ ಕೈ ನಾಯಕರು ತಳ್ಳಾಟ ನೂಕಾಟ ಮಾಡಿದ್ದಾರೆ. ಹಾಲಿ ಯುವ ಘಟಕದ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ, ಮಾಜಿ ಅಧ್ಯಕ್ಷ ನಿಖಿಲ್ ಕೊಂಡಜ್ಜಿ ಬಣದ ಮಧ್ಯೆ ಗಲಾಟೆ ಆಗಿದೆ. ಸ್ಟೇಜ್ ಮೇಲೆಯೇ ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿತ್ತು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾರಿ ತಳ್ಳಾಟ ನೂಕಾಟ ನಡೆದಿದೆ. ಮಾಜಿ ಅಧ್ಯಕ್ಷರನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಆಕ್ರೋಶ ವ್ಯಕ್ತ ಆಯಿತು. ವೇದಿಕೆಗೆ ಕರೆಯದೆ ಅವಮಾನಿಸಿದ್ದಾರೆ ಅಂತ ಗಲಾಟೆಯನ್ನ ಮಾಡಿದ್ರು. ಎಸ್ ಮಲ್ಲಿಕಾರ್ಜುನ, ರಾಹುಲ್ ಜಾರಕಿಹೊಳಿ ಎದುರೇ ಫೈಟ್ ಮಾಡಿದ್ದಾರೆ. ಪೊಲೀಸರ ಮಧ್ಯಸ್ಥಿಕೆಯ ಬಳಿಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತು. ಸಚಿವರ ಎದುರೇ ಈ ರೀತಿಯಾಗಿ ಭಾರಿ ಹೈಡ್ರಾಮಾ ಆಗೋಗಿದೆ. ಸಚಿವರ ಎದುರೇ ಕೈ ನಾಯಕರು ತಳ್ಳಾಟ ನೂಕಾಟವನ್ನ ಮಾಡಿದ್ದಾರೆ. ಹಾಲಿ ಯುವ ಘಟಕದ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ಹಾಗೂ ಮಾಜಿ ಅಧ್ಯಕ್ಷ ನಿಖಿಲ್ ಕೊಂಡಜ್ಜಿ ಬಣದ ಮಧ್ಯೆ ಗಲಾಟೆಯಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.